ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಸೇತುಬಂಧ 2026-27ರಲ್ಲಿ ಕಲಿಕಾ ಫಲಗಳ ಪಟ್ಟಿ ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ಸೊ ಆಲ್ರೆಡಿ ನಾನು 6th ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ. ಸೊ ಇವಾಗ ಸೈನ್ಸ್ ಇದೆ. ಸೊ SS ಮತ್ತು ಮ್ಯಾಥ್ಸು ಬೇಗನೆ ಅದನ್ನು ಕೂಡ ಲೈನ್ ಅಪ್ ಮಾಡ್ತೀನಿ. ಸೊ ಇದಾದ ನಂತರನೇ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ಗಳನ್ನು ಕೊಡ್ತೀವಿ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಯಾವ ಎಲ್ಲ ಕಲಿಕಾ ಫಲಗಳಿದ್ದಾವೆ. ಒಟ್ಟೆ 5 ಕಲಿಕಾ ಫಲಗಳಿರೋದು. ನೈಸರ್ಗಿಕ ಸಂಪನ್ಮೂಲಗಳನ್ನು ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ವರ್ಗಗಳಾಗಿ ವರ್ಗೀಕರಿಸ್ತಾರೆ ಹಾಗೂ ಸಂರಕ್ಷಣೆಯ ಅಗತ್ಯವನ್ನು ಅರ್ಥ ಮಾಡಿಕೊಳ್ತಾರೆ. ಪ್ರಯೋಗಗಳ ಮೂಲಕ ಗಾಳಿಯ ಘಟಕಗಳನ್ನು ಮತ್ತು ಗುಣಲಕ್ಷಣಗಳನ್ನು ವಿವರಿಸ್ತಾರೆ ಹಾಗೂ ವಾಯು ಮಾಲಿನ್ಯಕ್ಕೆ ಕಾರಣ ಮತ್ತು ತಡೆಗಟ್ಟುವಿಕೆಯ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. 3ನೇದು ದ್ರವ್ಯದ ಗುಣಲಕ್ಷಣಗಳನ್ನು ವಿವರಿಸುತ್ತಾರೆ ಮತ್ತು ಧಾತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣದ ನಡುವಿನ ವ್ಯತ್ಯಾಸವನ್ನು ಗುರುತಿಸ್ತಾರೆ. 4 ಜೀವಿಗಳ ಮುಖ್ಯ ಲಕ್ಷಣಗಳನ್ನು ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಗುರುತಿಸ್ತಾರೆ. 5 ಆಹಾರದಲ್ಲಿರುವ ವಿವಿಧ ಪೋಷಕಾಂಶಗಳನ್ನು ಗುರುತಿಸಿ ಬದಲಾಗ್ತಕ್ಕಂಥ ಆಹಾರದ ಅಭ್ಯಾಸಗಳನ್ನು ಮತ್ತು ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ತಿಳಿತಾರೆ. ಇನ್ನು ಇದೇ ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರಶ್ನೆಗಳ ಹಂಚಿಕೆ ಅಂತ ಇದೆ. ಸೊ ಆಲ್ರೆಡಿ DSCRT ಅವರು ಕೊಟ್ಟಿದ್ದು ಪ್ರತಿ ಕಲಿಕಾ ಫಲಗಳಿಗೆ ಏನು ಮಾಡಿದ್ದಾರೆ, 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇವೆಲ್ಲ ಪ್ರಶ್ನೆಗಳನ್ನು ನಾವು ಹಿಂದಿನ ತರಗತಿಯ ಪಠ್ಯಪುಸ್ತಕ ಮತ್ತು LBA ಅವೆರಡನ್ನು ಆಧಾರವಾಗಿಟ್ಟುಕೊಂಡು ಸೊ ಕಲಿಕಾ ಫಲ ಆಧಾರಿತ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ರೆಡಿ ಮಾಡಿರೋದು. ಸೊ ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಬರ್ತೀನಿ. ಮೊದಲ ಪ್ರಶ್ನೆ, ನವೀಕರಿಸಬಹುದಾದ ಮತ್ತು ನವೀಕರಿಸಲಾಗದ ಸಂಪನ್ಮೂಲಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಸೊ ನವೀಕರಿಸಬಹುದಾದ ಸಂಪನ್ಮೂಲ ಸೂರ್ಯ ಮತ್ತು ಗಾಳಿ, ನವೀಕರಿಸಲಾಗದ ಸಂಪನ್ಮೂಲ ಕಲ್ಲಿದ್ದಲು ಮತ್ತು ಪೆಟ್ರೋಲ್ ಅಂತ ಬರೆದ್ರೆ ಸಾಕು. 2ನೇ ಪ್ರಶ್ನೆ, ಮಣ್ಣಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಸೊ ಇಲ್ಲಿ ಮಣ್ಣು ವಿಶೇಷವಾಗಿ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ, ಆಹಾರ ಬೆಳೆಸಲಿಕ್ಕೆ ಅನುಕೂಲ ಇದೆ, ಜಂತುಗಳಿಗೆ ಆಶ್ರಯವಾದ ತಾಣವನ್ನು ಮಣ್ಣು ಏನು ಮಾಡ್ತದಪ್ಪ ಅಂದ್ರೆ ಕೊಡ್ತದೆ. ಪ್ರಶ್ನೆ 3, ಗಾಳಿಯ ರಚನೆಯಲ್ಲಿ ಯಾವ ಅನಿಲಗಳಿವೆ? ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ಬಾಷ್ಪ. ಸೊ ಮುಂತಾದವುಗಳು ಏನಾದಪ್ಪ ಅಂದ್ರೆ ಗಾಳಿಯ ರಚನೆಗಳಲ್ಲಿರ್ತಕ್ಕಂಥ ಅನಿಲಗಳ ಪಟ್ಟಿಯಲ್ಲಿ ಸೇರ್ತವೆ. ಪ್ರಶ್ನೆ 4, ಗಾಳಿಗೆ ತೂಕವಿರುವುದನ್ನು ಸರಳ ಪ್ರಯೋಗದ ಮೂಲಕ ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ 2 ಬಲೂನುಗಳನ್ನು ತಗೋಬೇಕು. ಸೊ ತೂಕ ಮಾಡಿ ನೋಡಬೇಕು. ಒಂದು ಗಾಳಿಯಿಂದ ತುಂಬಿದರೆ ಆ ಒಂದು ಬಲೂನ್ ಹೇಗನಾಗಿರ್ತದಪ್ಪ ಅಂದ್ರೆ ತೂಕವಿರ್ತದೆ. ಅದನ್ನು ನೀವು ಸಿಂಪಲ್ಲಾಗಿ ಮಾಡಿರ್ತೀರಿ, ಅದನ್ನು ಸರಳವಾಗಿ ಬರೀರಿ. ಇನ್ನು ಸಂಯುಕ್ತ ಮತ್ತು ಮಿಶ್ರಣದ ನಡುವಿನ 2 ಭಿನ್ನತೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಸಂಯುಕ್ತಗಳು ರಾಸಾಯನಿಕವಾಗಿ ಒತ್ತೊತ್ತಾಗಿ ಜೋಡಿಸಿಕೊಂಡಿರ್ತವೆ, ಆದರೆ ಮಿಶ್ರಣಗಳು ಅವು ಭೌತಿಕವಾಗಿ ಏನಾಗಿರ್ತಾವಪ್ಪ ಅಂದ್ರೆ ಸೇರಿರ್ತಾವೆ. ಇನ್ನು ಸಂಯುಕ್ತಗಳಲ್ಲಿರ್ತಕ್ಕಂಥ ಅಂಶಗಳು ನಿಶ್ಚಿತ ಅನುಪಾತದಲ್ಲಿ ಬೆರೆತುಕೊಂಡಿರ್ತವೆ, ಬಟ್ ಮಿಶ್ರಣಗಳಲ್ಲಿರ್ತಕ್ಕಂಥ ಅಂಶಗಳು ನಿಶ್ಚಿತ ಅನುಪಾತದಲ್ಲಿ ಬೆರೆತುಕೊಂಡಿರೋದಿಲ್ಲ. ಅದರಲ್ಲಿರ್ತಕ್ಕಂಥ ಅಂಶಗಳಲ್ಲಿ ನಾವು ಏಕರೂಪತೆಯನ್ನು ಕಾಣೋದಿಲ್ಲ. ಪ್ರಶ್ನೆ 6, ಅಣುಸೂತ್ರ ಅಂದರೆ ಏನು? ಒಂದು ಉದಾಹರಣೆ ಕೊಡಿ. ಅಣುವಿನೊಳಗಿನ ಪರಮಾಣುಗಳ ಸಂಖ್ಯೆ ಮತ್ತು ವಿಧವನ್ನು ತೋರಿಸುವ ಸೂತ್ರವೇ ನಾವೇನಂತೀವಪ್ಪ ಅಂದ್ರೆ ಅಣುಸೂತ್ರ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ನೀರಿನ ಅಣುಸೂತ್ರ ಕೊಡ್ಬೋದು. ಅದ್ಯಾವುದಪ್ಪ ಅಂದರೆ H2O. ಸೊ H2O ಅಂದರೆ ನೀರು. ಅಂದರೆ ಈ ಒಂದು ಸೂತ್ರದಲ್ಲಿ Hನ ಪರಮಾಣುಗಳು 2 ಇದ್ದಾವೆ, Oನ ಪರಮಾಣುಗಳು ಏನೂ ಇರಲಿಲ್ಲ ಅಂದರೆ 1. ಇಟ್ ಮೀನ್ಸ್ ಅಲ್ಲಿ ಹೈಡ್ರೋಜನ್ನ 2 ಪರಮಾಣುಗಳು, ಆಕ್ಸಿಜನ್ನ 1 ಪರಮಾಣು ಸೇರಿಕೊಂಡಿದೆ. ಪ್ರಶ್ನೆ 7, ಜೀವಿಗಳ 2 ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಬೆಳವಣಿಗೆ, ಚಲನೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ. ಓಕೆ, ಸೊ ಇವೆಲ್ಲವುಗಳು ಕೂಡ ನಾವು ಏನು ಹೇಳ್ಬೋದು, ಜೀವಿಗಳ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷಣ ಪಟ್ಟಿಗಳಲ್ಲಿ ಬರ್ತದೆ. ಪ್ರಶ್ನೆ 8, ದ್ಯುತಿ ಸಂಶ್ಲೇಷಣೆ ಎಂದರೆ ಏನು? ಸಸ್ಯಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿ ಜಲ ಮತ್ತು ಕಾರ್ಬನ್ ಡೈಆಕ್ಸೈಡ್ನಿಂದ ಆಹಾರವನ್ನು ತಯಾರಿಸ್ತವೆ. ಸೊ ಈ ಆಹಾರವನ್ನು ತಯಾರಿಸಿಕೊಳ್ತಕ್ಕಂಥ ಪ್ರಕ್ರಿಯೆಗೆ ನಾವೇನಂತೀವಿ, ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಅಂತ ಕರಿತೀವಿ. ಪ್ರಶ್ನೆ 9, ಆಹಾರ ಸಂರಕ್ಷಣೆಯ 2 ವಿಧಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಆಹಾರವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಒಣಗಿಸ್ತೀವಿ. 2ನೇದು ಶೀತಕದ ಸಂರಕ್ಷಣೆ ಮಾಡ್ತೀವಿ. ನೆಕ್ಸ್ಟ್ ಉಪ್ಪನ್ನು ಸೇರಿಸ್ತೀವಿ. ಸೊ ಇದು ಏನಪ್ಪ ಅಂತಂದರೆ ಮುಖ್ಯವಾಗಿರ್ತಕ್ಕಂಥ ಒಂದೇನಾಗಿತ್ತಪ್ಪ ಅಂತಂದರೆ ಆಹಾರ ಸಂರಕ್ಷಣೆಯ ವಿಧಾನಗಳಲ್ಲಿ ಏನಾಗಿತ್ತಪ್ಪ ಅಂತಂದರೆ ಸೇರಿಕೊಂಡಿತ್ತು. ಇನ್ನು ಪ್ರೋಟೀನ್ ಹೊಂದಿರುವ 2 ಆಹಾರ ಮೂಲಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ರೋಟೀನನ್ನು ಮುಖ್ಯವಾಗಿ ಹೊಂದಿರತಕ್ಕಂಥದ್ದು ಏನಪ್ಪ ಅಂದರೆ ಮೀನು ಮತ್ತು ಮೊಟ್ಟೆ. ಸೊ 2 ಏನಾಗದವಪ್ಪ ಅಂದ್ರೆ ಪ್ರೋಟೀನನ್ನು ಅಧಿಕವಾಗಿ ಏನಾಗಿದವಪ್ಪ ಅಂದ್ರೆ ಹೊಂದಿದಾವೆ.
ಇನ್ನು ಪೋಸ್ಟ್ ಟೆಸ್ಟ್ ಅಂದರೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಸೊ ಖಂಡಿತವಾಗಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ.